ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಷಯ ಅಷ್ಟೇ, ಕರ್ನಾಟಕದಲ್ಲಿ ಕೆಲವು ಯೂಟ್ಯೂಬರ್ಗಳಿರ್ಬೋದು, ಈ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋರು ಇರ್ಬೋದು, ಬೆಟ್ಟಿಂಗ್ ಆಪ್ಸ್ಗಳನ್ನ ಪ್ರಮೋಷನ್ ಮಾಡ್ತಾರೆ. ಸೊ ಬೆಟ್ಟಿಂಗ್ ಆ್ಯಪಲ್ಲಿ ಅವ್ರದ್ದೊಂದು ಪ್ರೋಮೋ ಕೋಡ್ ಕೊಡ್ತಾರೆ. ಯಾರು ಯೂಟ್ಯೂಬರ್ ಪ್ರಮೋಷನ್ ಮಾಡ್ತಾರೆ ಒಂದು ಪ್ರೋಮೋ ಕೋಡ್ ಕೊಡ್ತಾರೆ. ಆ ಪ್ರೋಮೋ ಕೋಡ್ ಯೂಸ್ ಮಾಡಿದ್ರೆ ಇಂಥ ಒಂದು 5 ಜನಕ್ಕೆ ಐಫೋನ್ ಕೊಡ್ತೀನಿ, 5,000 ರೂಪಾಯಿ ಗಿವ್ ಅವೇ ಕೊಡ್ತೀನಿ, ಮತ್ತು ಬ್ರ್ಯಾಂಡೆಡ್ ಶೂಸು, ಬಟ್ಟೆ ಕೊಡ್ತೀವಿ. ಈ ಗೇಮ್ನ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಆಡಿ ಲಕ್ಷ ಸಂಪಾದನೆ ಮಾಡ್ಬೋದು. ನಾನು ಈ ಥರ BMW ಕಾರ್ ತೊಗೊಂಡಿದ್ದೀನಿ, ನಾನು ಇಷ್ಟು ಕೋಟಿ ಕೊಟ್ಟು ಮನೆ ತೊಗೊಂಡಿದ್ದೀನಿ, ಸೊ ನೀವು ಈ ರೀತಿ ಬದುಕ್ಬೋದು, ರಿಚ್ ಆಗಿ ಬದುಕ್ಬೋದು ಅಂತ ಯಾರಿದ್ದಾರೆ ಈ ಯುವಕರನ್ನ ಬೆಟ್ಟಿಂಗ್ ಆಪ್ಸ್ ಆಡೋ ಕಡೆ ಕರ್ಕೊಂಬರ್ತಾರೆ. ಬೆಟ್ಟಿಂಗ್ ಆಪ್ಸ್ನ ಡೌನ್ಲೋಡ್ ಮಾಡಿಸಿ ಅವ್ರನ್ನ ಆಡಿಸ್ತಾರೆ. ಇವರೇ ಬೋನಸ್ ಆಗಿ ಒಂದು 500 ರೂಪಾಯಿ ಕೊಡ್ತಾರೆ. ಸೊ ಪಾಯಿಂಟ್ಸ್ ಪ್ರಕಾರ ಕೊಡ್ತಾರೆ. ಸೊ ಅವ್ರು ಆಡಿ ಇವ್ರು 500 ರೂಪಾಯಿ ಆಡಿದಾಗ 1,000 ರೂಪಾಯಿ 2,000 ರೂಪಾಯಿ ವಿನ್ ಆಗ್ತಾರೆ. ಸೊ 2,000 ರೂಪಾಯಿ ವಿನ್ ಆಗಿದ್ವಲ್ಲ, ಈಸಿಯಾಗಿ ದುಡ್ಡು ಬರುತ್ತೆ ಅಂತ ಸೊ ಮನೇಲಿರೋ ದುಡ್ಡು ಎಲ್ಲ ಹಾಕಿ ಆಡ್ತಾರೆ. ಸ್ಟಾರ್ಟಿಂಗಲ್ಲಿ ಆಡಿದಾಗ ಒಂದು 10,000 20,000ವರೆಗೂ ದುಡ್ಡು ಬರುತ್ತೆ. ಸೊ ಇವು ಇಷ್ಟಕ್ಕೆ ಇಷ್ಟು ಬರ್ತಾ ಇದೆಯಲ್ಲ ಅಂತ ಮನೇಲಿರೋ ಒಡವೆಗಳು ಮಾರ್ತಾರೆ. ಅಪ್ಪ ಅಮ್ಮ ಕೊಟ್ಟಿಟ್ಟಿರೋ ದುಡ್ಡನ್ನ ಕದ್ದು ಗೇಮ್ಗಳು ಆಡ್ತಾರೆ. ಸೊ ಲಾಸ್ಟಿಗೆ ಏನಾಗುತ್ತೆ, ಲಕ್ಷ ಬೆಟ್ಟಿಂಗ್ ಆಡೋಕೆ ಹೋಗಿ ಕೋಟ್ಯಾಂತರ ರೂಪಾಯಿ ದುಡ್ಡುಗಳು ಕಳ್ಕೊಂಡು ಸೊ ಮನೇಲಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಕೆಲವರು ದುಡ್ಡು ಮಾಡಬೇಕು ಅಂತ ಅವ್ರ ಅಪ್ಪ ಅಮ್ಮ ಕೊಟ್ಟಿರುವಂಥ ಆಸ್ತಿಗಳಿರ್ಬೋದು, ಇಲ್ಲ ಅವರೇ ದುಡ್ದು ಸಂಪಾದನೆ ಮಾಡಿರುವಂಥ ಆಸ್ತಿಗಳಿರ್ಬೋದು, ಮನೆಗಳಿರ್ಬೋದು, ಮಾರಿ ಬೆಟ್ಟಿಂಗ್ ಆಪ್ಸ್ನ ಆಡಿ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಕೆಲವು ಸೋ ಕಾಲ್ಡ್ ಯೂಟ್ಯೂಬರ್ಗಳು. ಸೊ ಆಲ್ರೆಡಿ ಆಂಧ್ರದಲ್ಲಿ ಎಲ್ಲ ಯೂಟ್ಯೂಬರ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಕೆಲವ್ರನ್ನ ಹುಡುಕ್ತಾ ಇದ್ದಾರೆ, ಕೆಲವರು ಮಿಸ್ ಆಗಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ಕೂಡ ಕೆಲವು ಯೂಟ್ಯೂಬರ್ಗಳನ್ನ, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋರನ್ನ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದಾರಂತೆ. ಸೊ ನೋಡೋಣ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು, ಕೆಲವು ಯೂಟ್ಯೂಬರ್ಗಳು ಅವ್ರಿಗೆ ಒಂದು ಕರೆಕ್ಟಾಗಿ ಒಂದು ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಿರಲ್ಲ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಬಂದಾಗ, ಇವಾಗ ದಿನಕ್ಕೆ ಅದು ಡಿಸೈನರ್ ಹತ್ರ ಮಾಡಿರುವಂಥ ಬಟ್ಟೆಗಳನ್ನ ಹಾಕ್ತಾರೆ, ಕಾಸ್ಟ್ಲಿ ಬ್ರ್ಯಾಂಡೆಡ್ ಶೂಗಳು ಹಾಕ್ತಾರೆ, ವಾಚ್ಗಳು, ಐಫೋನ್ಗಳು, ಸೊ ತಾರು, ದೊಡ್ಡ ಕಾರುಗಳು, ದೊಡ್ಡ ಕಂಪ್ನಿ ಕಾರುಗಳಿರ್ಬೋದು. ಸೊ ಅವ್ರ ಶೋಕಿನೇ ಬೇರೆ ಆಗಿಬಿಟ್ಟಿದೆ. ಎಲ್ಲ ಕಡೆ ಟ್ರಿಪ್ಗಳಿಗೆ ಹೋಗೋದಿರ್ಬೋದು, ಇಂಟರ್ನ್ಯಾಷನಲ್ ಟ್ರಿಪ್ಪು, ಸೊ ಬೇರೆ ಸ್ಟೇಟ್ಗೆ ಟ್ರಿಪ್ಗಳಿಗೆ ಹೋಗೋದಿರ್ಬೋದು, ಅವ್ರು ಮಜಾ ಮಾಡೋ ರೀತಿ ಇರ್ಬೋದು. ಎಲ್ಲಿಂದ ಬರುತ್ತೆ ದುಡ್ಡು? ಈ ಸೋ ಕಾಲ್ಡ್ ಯೂಟ್ಯೂಬರ್ಗಳಿಗೆ ಎಲ್ಲರೂ ಅಲ್ಲ, ಕೆಲವರು. ಸೊ ಒಂದು 10% ಯಾರು ಮಾಡ್ತಾ ಇಲ್ಲ, ಬಟ್ ಇನ್ನು 90% ಕೆಲವರು ಇದ್ದಾರೆ. ಅವರ ಹೆಸರುಗಳನ್ನ ನಾವು ತೊಗೊಳೋದು ಬೇಡ. ಸೊ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾ ಇದ್ರು, ಯಾರ್ಯಾರು ಗಿವ್ ಅವೇ ಕೊಡ್ತೀನಿ ಅಂತ ನಿಮ್ಮನ್ನ ಬೆಟ್ಟಿಂಗ್ ಆ್ಯಪ್ ಕಡೆ ಕರೀತಾ ಇದ್ರು. ನೀವೇ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಮಾಡ್ತಾ ಇದ್ರು ಅಂತ. ಸೊ ಇವ್ರಿಗೆ ಸರ್ಕಾರ ಕಡಿವಾಣ ಆಗಬೇಕು. ಯಾರು ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿ ಸೊ ಎಷ್ಟು ಜನ ಸತ್ತಿದ್ದಾರೆ, ಇದಕ್ಕೆಲ್ಲ ಕಾರಣಕರ್ತರಾಗಿರೋದು, ಇವ್ರನ್ನ ಅರೆಸ್ಟ್ ಮಾಡಿ ಇವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತೆ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಬಾರ್ದು ಅಂತ ಸೊ ಇವ್ರಿಗೆಲ್ಲ ವಾರ್ನ್ ಆಗಬೇಕು. ಮತ್ತೆ ನೆಕ್ಸ್ಟ್ ಯಾರೇ ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ ಮಾಡೋಕೆ ಕೂಡ ಭಯ ಪಡಬೇಕು ಅನ್ನೋ ರೀತಿ ಸರ್ಕಾರ ಮಾಡಬೇಕು. ಇವಾಗ ಆಂಧ್ರದಲ್ಲಿ ಆಲ್ರೆಡಿ ನಡೀತಾ ಇದೆ. ಆಂಧ್ರದಲ್ಲಿ ಒಂದು 2 ವರ್ಷದ ಮುಂಚೆನೇ ಒಬ್ಬ ತೆಲುಗು ಯೂಟ್ಯೂಬರ್ ಅನ್ವೇಷಣ ಅಂತ, ವರ್ಲ್ಡ್ ಟ್ರಾವೆಲರು. ಸೊ ಇವರು ಧ್ವನಿ ಎತ್ತುತ್ತಾರೆ ಇದ್ರ ಬಗ್ಗೆ. ಅವಾಗ ಯಾರು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಸೊ 2 ವರ್ಷದಿಂದ ಸತತ ಪ್ರಯತ್ನ ಪಟ್ಟಾಗ ಈ ಇಯರು ಆಂಧ್ರದಲ್ಲಿ ಒಬ್ಬರು IAS ಆಫೀಸರ್ ಅದ್ರ ಬಗ್ಗೆ ಆಕ್ಷನ್ ತಗೊಂಡು ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಒಂದು 2-3 ಜನ ಮಿಸ್ ಆಗಿದ್ದಾರೆ. ಸೊ ಹುಡುಕ್ತಾ ಇದ್ದಾರೆ. ಅವರು ದುಬೈಗೆ ಓಡೋಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಕೊಂಡು ದುಬೈಗೆ ಓಡೋಗಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಸೊ ಇವಾಗ ಯಾರ್ಯಾರು ಇದ್ದಾರೆ ಇವರೆಲ್ಲ ದುಬೈಗೆ ಓಡೋಕ್ಕೆ ಪ್ಲಾನ್ ಆಗ್ತಾ ಇದ್ದಾರಂತೆ. ಕೆಲವು ಬಲ್ಲ ಮೂಲಗಳಿಂದ ಬಂದ ಮಾಹಿತಿ, ನಾವು ವಿಡಿಯೋ ಥರ ಮಾತಾಡೋಣ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ. ಸೊ ಯಾರ್ಯಾರು ಓಡೋಗ್ತಾರೆ ಗೊತ್ತಿಲ್ಲ. ಸೊ ಇವಾಗ ಏನಾಗಿದೆ, ಬೆಟ್ಟಿಂಗ್ ಆ್ಯಪಿಂದ ಬಂದ ಪ್ರಮೋಷನಿಂದ ದುಡ್ಡು ದುಬೈಗೆ ಹವಾಲ ರೂಪದಲ್ಲಿ ಹೋಗುತ್ತಂತೆ. ಸೊ ಅಲ್ಲಿಂದ ಅವರು ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ಬಂದು ಬಿಸ್ನೆಸ್ಗಳು, ಅದು ಇದು ದುಬೈಲಿ ಬಿಸ್ನೆಸ್ಗಳು ಕೂಡ ಮಾಡ್ತಾ ಇದ್ದಾರಂತೆ. ಬರೀ ಕರ್ನಾಟಕದವ್ರದ್ದು ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಅವ್ರು ಇಂಡಿಯಾದಲ್ಲಿ ಎಲ್ಲರೂ ಹಿಂಗೆ ಮಾಡ್ತಾ ಇದ್ದಾರಂತೆ. ಸೊ ನಮಗೂ ಮಾಹಿತಿ, ನಾನು ನ್ಯೂಸ್ ನೋಡೇ ತಿಳ್ಕೊಂಡಿರೋದು. ಸೊ ಯಾಕೆಂದರೆ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಇದ್ರ ಬಗ್ಗೆ ನಡೀತಾ ಇದೆ. ಸೊ ಆಲ್ರೆಡಿ ಅರೆಸ್ಟ್ ಕೂಡ ಆಗಿದ್ದಾರೆ. ಒಬ್ಬ ಫಿಶರ್ ಮ್ಯಾನು, ಲೋಕಲ್ ಬಾಯ್ ನಾನಿ ಅಂತ ಒಂದು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಸನ್ನಿ ಯಾದವ್ ಇದ್ದಾನೆ. ಆಮೇಲೆ ನೆಕ್ಸ್ಟ್ ಅವನು ಇಮ್ರಾನ್ ಖಾನ್ ಅಂತ ಒಬ್ಬ ಇದ್ದಾನೆ, ಪರಸನ್ ಬಾಯ್ಸ್ ಇಮ್ರಾನ್ ಖಾನ್ ಅಂತ. ಅವರೆಲ್ಲ ದುಬೈಗೆ ಓಡೋಗಿದ್ದಾರೆ. ಆಮೇಲೆ ಹರ್ಷ ಸಾಯಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವನು ದುಬೈಗೆ ಓಡಿದ್ದಾನೆ. ಸೊ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದಾರೆ. ಸೊ ಇವಾಗ ಅವ್ರನ್ನ ಹುಡುಕ್ತಾ ಇದ್ದಾರಂತೆ ಪೊಲೀಸರು. ಯಾವಾಗ ಅರೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ. ಕೆಲವ್ರಿಗೆ ಇನ್ನೂ ನೋಟಿಸ್ಗಳು ಹೋಗ್ತಾ ಇದೆ. ಕೆಲವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಂಕರ್ಗಳಿರ್ಬೋದು, ಈ ಕಾಮಿಡಿ ಶೋಗಳು ಮಾಡಿರೋರು ಇರ್ಬೋದು, ಸೀರಿಯಲ್ ಮಾಡೋರು, ಇವ್ರದೆಲ್ಲ ಯೂಟ್ಯೂಬ್ ಚಾನಲ್ಗಳಿದೆ. ಅವರು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದರೆ ಎಲ್ರಿಗೂ ನೋಟಿಸ್ ಹೋಗ್ತಾ ಇದೆಯಂತೆ. ನೋಡೋಣ.